ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋಕ್ಕೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಅಯಾನಿಕ್ ಈಕ್ವಿಲಿಬ್ರಿಯಾ ಅನ್ನೋ ಚಾಪ್ಟರ್ ಬಗ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 10 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ನಂದು 11ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಥಡ್ಸ್ ಆಫ್ ಡಿಟರ್ಮಿನೇಷನ್ ಆಫ್ ಡಿಗ್ರಿ ಆಫ್ ಹೈಡ್ರಾಲಿಸಿಸ್. ಸೊ ಈಗ ಹೈಡ್ರಾಲಿಸಿಸ್ ಆಗ್ತಾ ಇದೆ. ಇಫ್ ಇಟ್ಸ್ ಎ ವೀಕ್ ಎಲೆಕ್ಟ್ರೋಲೈಟ್, ಇಟ್ ಡಸಂಟ್ ಅಂಡರ್ಗೋ ಕಂಪ್ಲೀಟ್ ಹೈಡ್ರಾಲಿಸಿಸ್, ಇಟ್ ಅಂಡರ್ಗೋ ಪಾರ್ಷಿಯಲ್ ಹೈಡ್ರಾಲಿಸಿಸ್ ಇನ್ ವಾಟರ್. ಸೊ ವಾಟ್ ಪರ್ಸೆಂಟೇಜ್ ಆಫ್ ದ ಹೈಡ್ರಾಲಿಸಿಸ್ ವಿಲ್ ಟೇಕ್, to what extent the hydrolysis will take, to know that we are going to call it as the degree of hydrolysis. ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮಗೆ ಬರ್ತಾ ಹೋಗುತ್ತೆ. ಆ್ಯಕ್ಚುಲಿ ಇದು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿದು ಸೆಕೆಂಡ್ ಸೆಮ್ಮಲ್ಲಿ ಬರ್ತಾ ಹೋಗುತ್ತೆ. ಸೊ ದೇರ್ ಆರ್ ವೇರಿಯಸ್ ಮೆಥಡ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಡಿಗ್ರಿ ಆಫ್ ಹೈಡ್ರಾಲಿಸಿಸ್. ಸೊ ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾವು ಮುಂಚೆನೇ ಹೇಳ್ದಂಗೆ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತಂದರೆ ಇಟ್ಸ್ ಅ ಪರ್ಸೆಂಟೇಜ್ ಆರ್ ಎ ಫ್ರ್ಯಾಕ್ಷನ್ ಆಫ್ ದಿ ಟೋಟಲ್ ಸಾಲ್ಟ್ ದಟ್ ಹ್ಯಾಸ್ ಬೀನ್ ಹೈಡ್ರಲೈಸ್ಡ್ ಅಟ್ ಈಕ್ವಲಿಬ್ರಿಯಮ್. ಈಗ ನಾವೇನು ಮಾಡಬೇಕು, ಈಕ್ವಲಿಬ್ರಿಯಮ್ ತೊಗೋಬೇಕು. ದೇರ್ ವಿಲ್ ಬಿ ಎ ಈಕ್ವಲಿಬ್ರಿಯಮ್ ಇರುತ್ತೆ. ಆ ಈಕ್ವಲಿಬ್ರಿಯಮಲ್ಲಿ ವಾಟ್ ಇಸ್ ದ ಅಮೌಂಟ್ ಆಫ್ ಯುವರ್ ಸಾಲ್ಟ್ ಗೆಟ್ ಹೈಡ್ರಲೈಸ್ಡ್, ಇಟ್ ಹ್ಯಾಸ್ ಬೀನ್ ಡಿಸಾಲ್ವ್ಡ್ ಇನ್ ವಾಟರ್, ಟು ವಾಟ್ ಎಕ್ಸ್ಟೆಂಟ್, ಟು ವಾಟ್ ಪರ್ಸೆಂಟೇಜ್, ಟು ವಾಟ್ ಫ್ರ್ಯಾಕ್ಷನ್ ಇಟ್ ಹ್ಯಾಸ್ ಬೀನ್ ಹೈಡ್ರಲೈಸ್ಡ್ ಅಟ್ ಈಕ್ವಿಲಿಬ್ರಿಯಮ್. ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದಕ್ಕೆ ನಾವು ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 90% ಆಫ್ ದಿ ಸಾಲ್ಟ್ ಸೊಲ್ಯೂಷನ್ ಈಸ್ ಹೈಡ್ರಲೈಸ್ಡ್, ಇಟ್ಸ್ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಇಸ್ 0.9 ಆರ್ 90% ಅಂತ ಹೇಳ್ತೀವಿ. ಇಟ್ ಈಸ್ ಜನರಲಿ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ ಆಲ್ಫಾ ಅಂತ ಹೇಳ್ತೀವಿ. ಆಲ್ಫಾ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಟ್ ಹೈಡ್ರಲೈಸ್ಡ್ ಡಿವೈಡೆಡ್ ಬೈ ದಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಟ್ ಟೇಕನ್. ಸೊ ಟೋಟಲ್ ಸಾಲ್ಟ್ ಎಷ್ಟು ತೊಗೊಂಡಿದ್ದೀವಿ, ಅದರಲ್ಲಿ ಎಷ್ಟು ಹೈಡ್ರಲೈಸ್ ಆಗಿದೆ, ಆ ರೇಷಿಯೋ ಕಂಡುಹಿಡಿತೀವಲ್ಲ, ದಟ್ ರೇಷಿಯೋ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಡಿಗ್ರಿ ಆಫ್ ಹೈಡ್ರಾಲಿಸಿಸ್. ಯೂಶಲಿ ನಮಗೆ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಆಗುತ್ತಲ್ಲ, ಅದು ಯಾವುದಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ವಿತ್ ರೆಸ್ಪೆಕ್ಟ್ ಟು ಸಾಲ್ಟ್ಗೆ ಏನು ಮಾಡ್ತೀವಿ, ವಿ ಆರ್ ಕ್ಲಾಸಿಫೈಡ್ ದೆಮ್ ಇಂಟು 4 ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲ್ಟ್ ಬೇಸ್ಡ್ ಆನ್ ದಿ ಫಾರ್ಮೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಸಾಲ್ಟ್. ಸೊ ಆ ಸಾಲ್ಟು whether it has been formed by the combination of a strong acid or a strong base, or a weak acid weak base, or a strong acid weak strong base, ಆ ಥರ ಕಾಂಬಿನೇಷನ್ 4 ಥರ ಸಾಲ್ಟು ನಮಗೆ ಆಲ್ರೆಡಿ ಗೊತ್ತಿದೆ. ಆ ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಎ ಸ್ಟ್ರಾಂಗ್ ಬೇಸ್, ದೇ ಡು ನಾಟ್ ಅಂಡರ್ಗೋ ಹೈಡ್ರಾಲಿಸಿಸ್, or they undergo only ionization, hence the resulting solution is neutral. ಸೊ ನಾವು ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ನ ತೊಗೊಂಡ್ರೆ ಅವು ಹೈಡ್ರಾಲಿಸಿಸ್ ಆಗೋದೇ ಇಲ್ಲ. ಯಾಕೆ ಇರೋದನ್ನು ಆಲ್ರೆಡಿ ನಾನು ವಿಡಿಯೋಗಳಲ್ಲಿ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಆ ವಿಡಿಯೋಗೆ ಹೋದರೆ ಹೇಗೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ದ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಆಲ್ಫಾ ಯೂಸ್ಡ್ ಆಸ್ ಎ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಫಾರ್ ದಿ ಹೈಡ್ರಾಲಿಸಿಸ್ ಆಫ್ ಸಾಲ್ಟ್. ಸೊ ನಿಮ್ಗೆ ಕೊಟ್ಟಿರೋವಂಥ ಸಾಲ್ಟು ಎಷ್ಟು ಪರ್ಸೆಂಟೇಜ್ ಹೈಡ್ರಲೈಸ್ ಆಗತ್ತಾ ಆಗಲ್ವಾ, ಅದನ್ನು ಕಂಡುಹಿಡಿಯೋದಕ್ಕೆ ನಾವು ಯೂಸ್ ಮಾಡುವಂಥದ್ದು ಒಂದು ಯೂನಿಟ್, ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್. ಸೊ 10%, 20%, 50% ಅದು ಹೇಳ್ತಾ ಹೋಗುತ್ತೆ. ಹೈಯೆಸ್ಟ್ ವ್ಯಾಲ್ಯೂ ಆಫ್ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ 1 ಇರುತ್ತೆ, ಲೋಯೆಸ್ಟು 0 ಇರುತ್ತೆ. ಆ ವ್ಯಾಲ್ಯೂ 0 to 1 ಆ ರೇಂಜಲ್ಲಿ ಬರ್ತಾ ಹೋಗುತ್ತೆ. The degree of hydrolysis of a salt of a strong acid and a weak base increases with increase in temperature and with dilution. ಏಕೆ ನಿಮಗೆ ಹೇಳಿದಂಗೆ 4 ಥರ ಸಾಲ್ಟ್ ಇದೆ. 2 ಸ್ಟ್ರಾಂಗ್ ಇತ್ತು ಅಂತಂದರೆ ಹೈಡ್ರಲೈಸೇ ಆಗಲ್ಲ. ಅದು ಕಾಂಬಿನೇಷನ್ಲಿ ಸ್ಟ್ರಾಂಗ್ ಆ್ಯಸಿಡು ವೀಕ್ ಬೇಸ್, ಅಥವಾ ವೀಕ್ ಬೇಸು ವೀಕ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ ಇತ್ತು ಅಂದರೆ ಆವಾಗ ಏನಾಗುತ್ತೆ, ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಆಫ್ ದೋಸ್ ಸಾಲ್ಟ್ ಸೊಲ್ಯೂಷನ್ ಇನ್ ವಾಟರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಜಾಸ್ತಿ ಮಾಡಿದಾಗ ನಿಮ್ಮದು ಹೈಡ್ರಾಲಿಸಿಸ್ ಆಗುವಂಥದ್ದು, ಡಿಸಾಲ್ವ್ ಆಗುವಂಥದ್ದು ವಾಟ್ರಲ್ಲಿ ಜಾಸ್ತಿ ಆಗುತ್ತೆ. ಅದೇ ಥರ ನೀವು ಡೈಲ್ಯೂಷನ್ ಮಾಡ್ತಾ ಇದ್ದೀರಿ ಅಂದ್ರೇನು, ಯು ಆರ್ ಗೋಯಿಂಗ್ ಟು ಹ್ಯಾಡ್ ಸಮ್ ಮೋರ್ ಸಾಲ್ವೆಂಟ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದಾಗೂ ಅದು ಡಿಸಾಲ್ವ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಇಫ್ ಬೋತ್ ಆ್ಯಸಿಡ್ ಆ್ಯಂಡ್ ಎ ಬೇಸ್ ಆರ್ ವೀಕ್, ದೆನ್ ದ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಇಂಡಿಪೆಂಡೆಂಟ್ ಆಫ್ ಡೈಲ್ಯೂಷನ್. ಸೊ 4 ಸಾಲ್ಟು 4 ಥರ ಬಿಹೇವ್ ಮಾಡುತ್ತೆ. 2 ಸಾಲ್ಟು ಸ್ಟ್ರಾಂಗ್ ಆ್ಯಸಿಡು ವೀಕ್ ಬೇಸು, ಅಥವಾ ವೀಕ್ ಆ್ಯಸಿಡು
ಸ್ಟ್ರಾಂಗ್ ಬೇಸ್ ಇದ್ದರೆ ಅವೇನಾಗುತ್ತೆ ಅಂದರೆ ಅವ್ರದ್ದು ಡಿಗ್ರಿ ಆಫ್ ಹೈಡ್ರಾಲಿಸಿಸ್, ದಟ್ ಇಸ್ ದ ಕೆಪಾಸಿಟಿ ಆಫ್ ಡಿಸಾಲ್ವಿಂಗ್ ದೋಸ್ ಸಾಲ್ಟ್ಸ್ ಇನ್ ವಾಟರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆ್ಯಂಡ್ ಆಲ್ಸೋ ಇನ್ಕ್ರೀಸಸ್ ವಿತ್ ಡೈಲ್ಯೂಷನ್. ಅದಕ್ಕೆ ಇನ್ನು ಸ್ವಲ್ಪ ಸೊಲ್ಯೂಟ್ನ ನಾವು ಹಾಕ್ತಾ ಹೋದರೆ, ಸಾಲ್ವೆಂಟ್ನ ಹಾಕ್ತಾ ಹೋದರೆ ಡಿಸಾಲ್ವ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಡೈಲ್ಯೂಷನ್ ಮಾಡ್ದಂಗೆ ಡಿಗ್ರಿ ಆಫ್ ಹೈಡ್ರಾಲಿಸಿಸು ಜಾಸ್ತಿ ಆಗ್ತಾ ಹೋಗುತ್ತೆ. ದ ಪರ್ಸೆಂಟೇಜ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ ಸಾಲ್ವೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಸ್ಟ್ರಾಂಗ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ನ ತೊಗೊಂಡ್ರೆ ದೇ ಡು ನಾಟ್ ಅಂಡರ್ಗೋ ಹೈಡ್ರಲೈಸ್ ಅಟ್ ಆಲ್. ಅದೇ ಒಂದು ವೀಕ್, 2 ವೀಕ್ನ ತೊಗೊಂಡ್ರೆ ಅವಾಗ ದೇ ಆರ್ ಇಂಡಿಪೆಂಡೆಂಟ್ ಆನ್ ಡೈಲ್ಯೂಷನ್. ಓಕೆ, ಡಿಗ್ರಿ ಆಫ್ ಹೈಡ್ರಾಲಿಸಿಸ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತಂದರೆ, ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತಂದರೆ, ದ ಫ್ರ್ಯಾಕ್ಷನ್ ಆಫ್ ದ ಟೋಟಲ್ ಸಾಲ್ಟ್ ವಿಚ್ ಹ್ಯಾಸ್ ಬಿನ್ ಹೈಡ್ರಲೈಸ್ಡ್ ಅಟ್ ಈಕ್ವಿಲಿಬ್ರಿಯಮ್ ಅದಕ್ಕೆ ಕನ್ಸಿಡರ್ ಮಾಡ್ತೀವಿ. ಯೂಶಲಿ ನಾನೀಗೊಂದು ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ವೀಕ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ನ ತೊಗೊಳ್ತಾ ಇದ್ದೀನಿ. ನನ್ನ ಬೇಸ್ ಯಾವುದು ಅಂದರೆ NaOH ತೊಗೊಳ್ತಾ ಇದ್ದೀನಿ. ಆ ವೀಕ್ ಆ್ಯಸಿಡ್ ಯಾವ್ದು ತೊಗೊಳ್ತಾ ಇದ್ದೀನಿ, ಅಸಿಟಿಕ್ ಆ್ಯಸಿಡ್. ಅವೆರಡೂ ಕಂಬೈನ್ ಆದಾಗ ನನಗೆ ಸೋಡಿಯಂ ಅಸಿಟೇಟ್ ಬರುತ್ತೆ. ಸೊ ಸೋಡಿಯಂ ಅಸಿಟೇಟ್ ನಾನು ವಾಟರ್ ಹಾಕಿದಾಗ ಅದೇನಾಗುತ್ತೆ, Na+CH3COO- ಪ್ಲಸ್ ವಾಟರ್ ಆಗುತ್ತೆ. ಈ ಕಡೆಗೆ ನಿಮಗೆ CH3COOH OH Na+ ಇರುತ್ತೆ. ಇನಿಷಿಯಲಿ ಕಾನ್ಸಂಟ್ರೇಷನ್ ನಾನು ಡಿಗ್ರಿ ಆಫ್ ಡಿಸೋಸಿಯೇಷನ್ ಇನ್ ದಿ ಬಿಗಿನಿಂಗ್ ಅಟ್ ದಿ ಸ್ಟಾರ್ಟ್ ಆಫ್ ದಿ ರಿಯಾಕ್ಷನ್ ತೊಗೊಂಡ್ರೆ ಆಲ್ಫಾ ಇರುತ್ತೆ ಅಂತ ತೊಗೊಳ್ತೀನಿ. ಆವಾಗ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ಆಗಿರೋದೇ ಇಲ್ಲ, ಅದ್ರದ್ದು ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ, 0 ಇರುತ್ತೆ. ಬಟ್ ಅಟ್ ಈಕ್ವಲಿಬ್ರಿಯಮ್ ಏನಾಗುತ್ತೆ, ನಾನು ತೊಗೊಂಡಿರೋಂಥ ಮೋಲ್ಸ್ ಆಫ್ ಸೊಲ್ಯೂಟ್ ಎಷ್ಟು ಸಾಲ್ಟ್ನ ಎಷ್ಟು ತೊಗೊಂಡಿದ್ದೀನಿ, C ಮೋಲ್ಸ್ನ ತೊಗೊಂಡಿದ್ದೀನಿ. ಸೊ ಇಟ್ ಅಂಡರ್ಗೋಸ್ ಹೈಡ್ರಾಲಿಸಿಸ್. ದ ಹೈಡ್ರಾಲಿಸಿಸ್ ಇಸ್ ದಿ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ನಾನು ಆಲ್ಫಾ ಅಂತ ತೊಗೊಳ್ತಾ ಇದ್ದೀನಿ ಅಂದರೆ ಸರ್ಟನ್ ಅಮೌಂಟ್ ಇಟ್ ಹ್ಯಾಸ್ ಬೀನ್ ಹೈಡ್ರಲೈಸ್ಡ್, ಹಾಗಾಗಿ 1 - ಆಲ್ಫಾ ಅಂತ ತೊಗೊಳ್ತೀನಿ. ಅದೇ ಥರ ಈಗ ಪ್ರಾಡಕ್ಟ್ ಸೈಡಿಗೆ ಬಂದರೆ ಸಿ ಆಲ್ಫಾ ಅಂತ ತೊಗೊಳ್ತೀನಿ. ಸೊ ಹಾಗಾಗಿ ನಾನು ಇಫ್ ಐ ಅಪ್ಲೈ ದಿ ಫಾರ್ಮುಲಾ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ಗೆ ಫಾರ್ಮುಲಾ KH ಹಾಕ್ಕೊಂಡ್ರೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ನ ಹಾಕ್ಕೊಂಡ್ರೆ C² ಡಿವೈಡೆಡ್ ಬೈ 1 - C ಆಲ್ಫಾ ಆಗುತ್ತೆ. ಬಟ್ ಯು ನೋ ದಟ್ 1 - ಆಲ್ಫಾ ಈಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು 1. therefore degree of dissociation of the weak acid versus a strong base or strong acid versus a weak base ಏನಾಗುತ್ತೆ, KH is equal to C alpha² ಆಗುತ್ತೆ, or alpha is equal to root of KH divided by C ಆಗುತ್ತೆ. ಬಟ್ ನಿಮಗೆ KH ಗೊತ್ತು, KH is nothing but KW divided by KA ಆಗುತ್ತೆ. ಹಾಗಾಗಿ ಈ ಫಾರ್ಮುಲಾ ಹಾಕ್ಕೊಂಡ್ರೆ ನೀವು ಪ್ರಾಬ್ಲಮ್ಸ್ ಮಾಡೋದಕ್ಕೆ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ when alpha increases, Ka is directly inversely proportional, therefore this decreases. ಅದೇ ಥರ ಏನಾಗುತ್ತೆ, ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಬೇಸ್ ವೀಕ್ ಆ್ಯಸಿಡ್ನ ತೊಗೊಂಡ್ರೆ ಆಲ್ಫಾ ಇಸ್ ಈಕ್ವಲ್ ಟು KH ಬೈ C ಆಗುತ್ತೆ, ರೂಟ್ ಆಫ್ KW ಡಿವೈಡೆಡ್ ಬೈ CKa ಆಗುತ್ತೆ. ವೆನ್ ಆಲ್ಫಾ ಇನ್ಕ್ರೀಸಸ್ KA ಡಿಕ್ರೀಸಸ್. ಸ್ಟ್ರಾಂಗ್ ಆ್ಯಸಿಡು ವೀಕ್ ಬೇಸ್ನ ತೊಗೊಂಡ್ರೆ ಅವಾಗ ಆಲ್ಫಾ ಏನಾಗುತ್ತೆ, KW ಡಿವೈಡೆಡ್ ಬೈ CKb ಆಗುತ್ತೆ. ಸೇಮ್ ಇದೆ, KA ಕಡೆಗೆ ನಿಮಗೆ KB ಬರ್ತಾ ಹೋಗುತ್ತೆ. If that is the case, what is Kw? Kw is the ionic product of water, or it's called as equilibrium constant of water ಅಂತ consider ಮಾಡ್ತೀವಿ. C is the concentration, where Ka is the dissociation constant of an acid and Kb is the dissociation constant of the base. ಸೊ ಇದನ್ನು ಆಲ್ರೆಡಿ ಇನ್ ಡೀಟೇಲ್ ಇದು ಡಿರವೇಷನ್ಸ್ ಎಲ್ಲ ನಾನು ಮಾಡಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ. ನೀವು ನನ್ನ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ಹೋದರೆ ಹೌ ಟು ಕ್ಯಾಲ್ಕುಲೇಟ್ ದಿ ಡಿಗ್ರಿ ಆಫ್ ಹೈಡ್ರಾಲಿಸಿಸ್, ಡಿರವೇಷನ್ ಆಫ್ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಲ್ಲಿ ನಾನು ಮಾಡಿದ್ದೀನಿ, ಅಲ್ಲಿ ನೀವು ನೋಡ್ಕೋಬೋದು. So it can be experimentally also degree of hydrolysis can be found out by different methods, but according to your syllabus they have kept only 4 different methods. One is from the dissociation constant, second one from conductometric method, third one from colligative methods, fourth one by distribution method. So these experiment you are going to perform in the lab also in the course of your BSc. The first one, determination of dissociation constant from degree of dissociation from the dissociation constant. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂದರೆ ಅದು Ka ಆಗ್ಬೋದು, Kb ಆಗ್ಬೋದು, KH ಆಗ್ಬೋದು, ಅದೆಲ್ಲದಕ್ಕೂ ನಾವು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆ್ಯಸಿಡ್ ಆದರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎನ್ ಆ್ಯಸಿಡ್ ಅಂತೀವಿ, Ka ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ದಿ ಬೇಸ್ ಆದರೆ Kb ಅಂತ ಹೇಳ್ತೀವಿ. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ವಾಟರ್ ಆಯಿತು ಅಂದರೆ ಅಥವಾ ಅಯಾನಿಕ್ ಪ್ರಾಡಕ್ಟ್ ಅದಕ್ಕೆ KH ಅಂತ ನಾವು ಹೇಳ್ತೀವಿ. Thus, the degree of dissociation of a weak electrolyte is proportional to inverse square root of the concentration or square root of dilution.
The concentration of any one of the ionic species is given by the root of the product of the dissociation constant and the concentration of an electrolyte. ಸೊ ನನಗೀಗ ಏನಾಗ್ತಾ ಇದೆ, ಐ ಹ್ಯಾವ್ ಟು ಫೈಂಡ್ ಔಟ್ ದಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆರ್ ಹ್ಯಾವ್ ಟು ಫೈಂಡ್ ಔಟ್ ದಿ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಡಿಗ್ರಿ ಆಫ್ ಹೈಡ್ರಾಲಿಸಿಸ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನನಗೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆ್ಯಸಿಡ್ ಆಗಿದ್ದರೆ ಕೆ ಎ ಗೊತ್ತಿರಬೇಕು, ಬೇಸ್ ಆದರೆ ಕೆ ಬಿ ಗೊತ್ತಿರಬೇಕು, ವಾಟರ್ ಆದರೆ ಕೆ ಹೆಚ್ ಗೊತ್ತಿದ್ದರೆ ಆ ಬೇಸಿಸ್ ಮೇಲೆ ನಾನು ಡಿಗ್ರಿ ಆಫ್ ಹೈಡ್ರಾಲಿಸಿಸ್ನ ನಾನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಡಿಗ್ರಿ ಆಫ್ ಹೈಡ್ರಾಲಿಸಿಸ್ನ ನಾವು ಆಲ್ಫಾ ಅಂತ ಹೇಳ್ತೀವಿ. ಆಲ್ಫಾ ಇಸ್ ಈಕ್ವಲ್ ಟು ರೂಟ್ ಆಫ್ ಕೆ ಹೆಚ್ ಬೈ ಸಿ ಅಂತ ಹೇಳ್ತೀವಿ, ವೇರ್ ಸಿ ಇಸ್ ದಿ ಕಾನ್ಸಂಟ್ರೇಷನ್ ಆ್ಯಂಡ್ ಕೆ ಹೆಚ್ ಇಸ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ವಾಟರ್ ಅಂತ ಹೇಳ್ತೀವಿ. ಸೊ ನನಗೆ ಅದು ಗೊತ್ತಿದ್ದಾಗ ನಾನು ಈಸಿಯಾಗಿ ಈ ಥರ ಫಾಲೋ ಮಾಡ್ಬೋದು. ಈಗ ಏನಾಗ್ತಾ ಇದೆ, ದ ಕಾನ್ಸಂಟ್ರೇಷನ್ ಆಫ್ ಬೋತ್ ದಿ ಅಯಾನಿಕ್ ಸ್ಪೀಷೀಸ್ ಸೇಮ್ ಆಗಿದ್ದಾಗ ಅವಾಗ ಏನಾಗುತ್ತೆ, ಕಾನ್ಸಂಟ್ರೇಷನ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎ ಇಸ್ ಈಕ್ವಲ್ ಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಬಿ ಮೈನಸ್ ಆದಾಗ ಆಲ್ಫಾ ಇಂಟು ಸಿ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ರೂಟ್ ಆಫ್ ಕೆ ಎಚ್ ಇಂಟು ಸಿ ಆಗುತ್ತೆ. ಸೊ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ನೀವು ಕೆ ಎ ಗೊತ್ತಿದ್ರೆ, ಕೆ ಹೆಚ್ ಗೊತ್ತಿದ್ರೆ ಈಸಿಯಾಗಿ ಆಲ್ಫಾನ ನೀವು ಕ್ಯಾಲ್ಕುಲೇಟ್ನ ಮಾಡ್ಬೋದು. ಎರಡನೇ ಮೆಥಡ್ ಏನಿದೆಯಲ್ಲ, ಡಿಟರ್ಮಿನೇಷನ್ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ವೀಕ್ ಆ್ಯಸಿಡ್ ಬೈ ಕಂಡಕ್ಟಿವಿಟಿ ಮೆಥಡ್ ಅಂತ ಹೇಳ್ತೀವಿ. ಇದನ್ನು ಕೋರ್ಸ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಆಯಿತು. ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಈ ಎಕ್ಸ್ಪೆರಿಮೆಂಟ್ನ ನೀವು ಎಕ್ಸ್ಪೆರಿಮೆಂಟಲ್ಲಿ ಫೈಂಡ್ ಔಟ್ ಮಾಡ್ತೀರಾ. ಸೊ ಇಲ್ಲಿ ನಮ್ಗೆ ಏನು ಬೇಕಾಗಿದೆ, ಕಂಡಕ್ಟಿವಿಟಿ ಯೂಸ್ ಮಾಡಿಕೊಂಡು ಡಿಟರ್ಮಿನೇಷನ್ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್, ಡಿಗ್ರಿ ಆಫ್ ಡಿಸೋಸಿಯೇಷನ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನು ಹೇಗೆ ಮಾಡ್ತೀನಿ ನಾನು ಅಂದರೆ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆ್ಯಸಿಡ್ ಆಯಿತಾ, ನಾನು ವೀಕ್ ಬೇಸ್ನು ತೊಗೋಬೋದು, ಇಲ್ಲಿ ವೀಕ್ ಆ್ಯಸಿಡ್ನ ತೊಗೊಂಡಿದ್ದೀನಿ. ವೀಕ್ ಆ್ಯಸಿಡ್ ಏನು ಹೇಳ್ತೀವಿ, ಕೆ ಎ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಸಿ ಡಿವೈಡೆಡ್ ಬೈ 1 ಮೈನಸ್ ಸಿ. ಅಗೇನ್ ದೀಸ್ ಡೆರಿವೇಷನ್ಸ್ ವಿ ಆಲ್ರೆಡಿ ಡನ್ ಇನ್ ದಿ ಪ್ರೀವಿಯಸ್ ವಿಡಿಯೋಸ್, ನೀವು ಅಲ್ಲಿ ಹೋದರೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. Where C is the molar concentration of an acid and alpha is the degree of dissociation of an acid. ಸೊ ನಮಗೆ ಆಲ್ಫಾ ಬೇಕು ಅಂತಂದರೆ ಎಕ್ಸ್ಪೆರಿಮೆಂಟಲಿ ಮಾಡ್ತೀನಿ ಅಂತಂದರೆ ಯೂಸಿಂಗ್ ದಿಸ್ ಇಸ್ ದ ಪ್ರಿನ್ಸಿಪಲ್, ಆಸ್ ಫರ್ ಡೈಲ್ಯೂಷನ್ ಲಾ ಹಾಕ್ಕೊಂಡ್ರೆ ಆಲ್ಫಾ ಸ್ಕ್ವೈರ್ಡ್ ಸಿ ಡಿವೈಡೆಡ್ ಬೈ 1 ಮೈನಸ್ ಆಲ್ಫಾ ಇಸ್ ಈಕ್ವಲ್ ಟು ಕೆ ಎ ಅಂತ ಹೇಳ್ತೀವಿ. ಸೊ ನನಗೆ ಆಲ್ಫಾ ಬೇಕು ಅಂದರೆ ಹೇಗೆ ಎಕ್ಸ್ಪೆರಿಮೆಂಟಲಿ ಫೈಂಡ್ ಔಟ್ ಮಾಡ್ತೀನಿ ಅಂದರೆ, ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಈಕ್ವಲೆಂಟ್ ಕಂಡಕ್ಟೆನ್ಸ್ ಆಫ್ ದಿ ಆಸಿಡ್ ಅಟ್ ದಿ ಗಿವನ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ದಿ ಈಕ್ವಲೆಂಟ್ ಕಂಡಕ್ಟೆನ್ಸ್ ಆಫ್ ದಿ ಆಸಿಡ್ ಅಟ್ ದಿ ಇನ್ಫೈನೈಟ್ ಡೈಲ್ಯೂಷನ್. ಸೊ ನೀವೇನು ಮಾಡ್ತಾ ಹೋಗ್ತೀರಾ, by finding out the cell constant na first to find out ಮಾಡ್ಕೊಳ್ತೀರಾ. From that you are going to calculate the equivalent conductance at that particular concentration. So ಅದಕ್ಕೆ ಏನಂತ ಹೇಳ್ತೀವಿ ನಾವು, ಲ್ಯಾಂಬ್ಡಾ ಸಿ ಅಂತ ಹೇಳ್ತೀವಿ. ಲ್ಯಾಂಬ್ಡಾ ಸಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫ್ರಮ್ ದಿ ಸೆಲ್ ಕಾನ್ಸ್ಟೆಂಟ್ ಆಫ್ ದಿ ಕಂಡಕ್ಟಿವಿಟಿ ಸೆಲ್ ಆ್ಯಂಡ್ ಕಂಡಕ್ಟೆನ್ಸ್ ಆಫ್ ದಿ ಆಸಿಡ್ ಫಾರ್ ದಿ ಪ್ರಿಪೇರ್ಡ್ ಕಾನ್ಸಂಟ್ರೇಷನ್. ಅದೇ ಥರ ಈಗ ಏನು ಕಾನ್ಸಂಟ್ರೇಷನ್ ಅಂದ್ರೇನು, ನಾನು 1 ಮೋಲಿಗೆ ಮಾಡ್ಬೋದು, 2 ಮೋಲಿಗೆ ಮಾಡ್ಬೋದು, 3 ಮೋಲಿಗೆ ಮಾಡ್ಬೋದು, 0.1 ಮಾಡ್ಬೋದು, 0.05 ಮಾಡ್ಬೋದು. ಡಿಫ್ರೆಂಟ್ ಕಾನ್ಸಂಟ್ರೇಷನ್ಗೆ ನಾನೇನು ಮಾಡ್ತಾ ಹೋಗ್ತೀನಿ, ಲ್ಯಾಂಬ್ಡಾ ಸಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಅದೇ ಥರ ಲ್ಯಾಂಬ್ಡಾ ಇನ್ಫಿನಿಟಿ ಆಲ್ಸೋ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಬೈ ಕರೂಶ್ ಲಾ ಇಂದ ಅದನ್ನು ನಾನು ಮಾಡ್ಕೊಳ್ತಾ ಹೋಗ್ತೀನಿ. ಇದರ ವಾಟ್ ಇಸ್ ದಟ್ ಲಾ ದಟ್ ಸ್ಟೇಟ್ಸ್ ದಟ್ ಈಕ್ವಲೆಂಟ್ ಕಂಡಕ್ಟಿವಿಟಿ of an electrolyte at infinite dilution is equal to the sum of the conductance of anions and cations. This law is popularly known as Coriolis law of independent migration of ions. So infinite dilution ಆಗಿದ್ದಾಗ sum of the conductance of the ions and the cations will be equal ಅಂತ ಹೇಳ್ತಾ ಇದ್ದಾರೆ. ಸೊ ಆ ಬೇಸಿಸ್ ಮೇಲೆ ನಾನು ಲ್ಯಾಂಬ್ಡಾ ಇನ್ಫಿನಿಟಿನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಲ್ಯಾಂಬ್ಡಾ ಇನ್ಫಿನಿಟಿ ಆಫ್ ಅಸ್ಟಿಕ್ ಆ್ಯಸಿಡ್ ಅಥವಾ ಮಾನೋಕ್ಲೋರೋ ಅಸ್ಟಿಕ್ ಆ್ಯಸಿಡ್. ಸೊ ನೀವು ಇದಕ್ಕೆ ಹೋದರೆ, ಡೇಟಾಗೆ ಹೋದರೆ, ಇಲ್ಲ ಕಾನ್ಸ್ಟೆಂಟ್ಗೆ ಹೋದರೆ, ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ ದೀಸ್ ವ್ಯಾಲ್ಯೂಸ್. ಸೊ ಆ ವ್ಯಾಲ್ಯೂನಲ್ಲಿ ಏನು ಮಾಡ್ಕೊಳ್ತಾ ಹೋಗ್ತೀನಿ, ಬೇರೆ ಬೇರೆ ಕಾನ್ಸಂಟ್ರೇಷನ್ಗೆ ನಾನು ಏನು ಮಾಡ್ತಾ ಹೋಗ್ತೀನಿ, ಕಂಡಕ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಸೆಲ್ ಕಾನ್ಸ್ಟೆಂಟ್ ಆದಮೇಲೆ ಕಂಡಕ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಆದ್ದರಿಂದ ನಾನು ಲ್ಯಾಂಬ್ಡಾ ಸಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಲ್ಯಾಂಬ್ಡಾ ಸಿ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಇಂಟು ಕಂಡಕ್ಟೆನ್ಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್. ಅದನ್ನು ಹಾಕ್ಕೊಂಡು ನಾನು ಏನು ಮಾಡ್ತಾ ಹೋಗ್ತೀನಿ, ಲ್ಯಾಂಬ್ಡಾ ಸಿ ಬರುತ್ತೆ. ಲ್ಯಾಂಬ್ಡಾ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಇನ್ಫಿನಿಟಿ ಮಾಡಿದಾಗ ನನಗೆ ಏನಾಗ್ತಾ ಹೋಗುತ್ತೆ, ಆಲ್ಫಾ ಬರುತ್ತೆ. ವಾಟ್ ಈಸ್ ಆಲ್ಫಾ? ಡಿಗ್ರಿ ಆಫ್ ಡಿಸೋಸಿಯೇಷನ್. ಸೊ ಅದ್ರ ಪ್ರಕಾರ ನಾನು ಏನು ಮಾಡ್ಕೋಬೋದು, ಆಲ್ಫಾನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಥರ್ಡ್ ಮೆಥಡ್, ಡಿಟರ್ಮಿನೇಷನ್ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಫ್ರಮ್ ದಿ colligative properties. So using colligative property also I can find out the degree of dissociation. Properties depends on number of solute particles irrespective of their nature relative to the total number of the particles present in the solution. Such particles are called as colligative properties. So when you are going to prepare a solution, the number of solute particles are important rather than the nature of those particles.
ಸೊ ಅಂಥ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ವಿ ಆರ್ ಬಾದರ್ಡ್ ಅಬೌಟ್ ದಿ ನಂಬರ್ ಬಟ್ ನಾಟ್ ದಿ ನೇಚರ್, ಕ್ವಾಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಅಯಾನ್ಸ್ ಬಗ್ಗೆ ನಾವು ಯೋಚನೆ ಮಾಡಲ್ಲ, ಎಷ್ಟು ನಂಬರ್ ಇದೆ ಅಂತ ಯೋಚನೆ ಮಾಡ್ತೀವಲ್ಲ ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. To the extent to which the substance dissociate in a solution is described by want of factor. ಈಗ ಯಾವುದೋ ಒಂದು ಸಬ್ಸ್ಟೆನ್ಸ್ ತೊಗೊಂಡಿದ್ದೀನಿ, ಡಿಸೋಸಿಯೇಟ್ ಆಗ್ತಾ ಇದೆ ವಾಟ್ರಲ್ಲಿ, ಹೌ ಮಚ್ ಇಟ್ ಗೋಯಿಂಗ್ ಟು ಡಿಸೋಸಿಯೇಟ್ ಅನ್ನೋದಕ್ಕೆ ನನಗೆ ಐ ಹ್ಯಾವ್ ಎ ಫ್ಯಾಕ್ಟರ್, ಹ್ಯಾವ್ ಎ ಯೂನಿಟ್, ಆ್ಯಂಡ್ ದಟ್ ಯೂನಿಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ವಾಂಟ್ ಆಫ್ ಫ್ಯಾಕ್ಟರ್ ವಿಚ್ ಇಸ್ ಡಿನೋಟೆಡ್ ಬೈ ದಿ ಸಿಂಬಲ್ ಐ ಅಂತ ಹೇಳ್ತೀವಿ. ಐ ಇಸ್ ಈಕ್ವಲ್ ಟು ನಾರ್ಮಲ್ molecular mass divided by observed molecular mass. The calculation of the colligative properties ಅಲ್ಲಿ 4 ಇದೆ. There will be depression in freezing point and also increase in elevation in boiling point, like that there will be different colligative properties are there. So in the colligative property I can also find out, using that I can also find out the molecular mass. But actually theoretically and practical molecular mass they're going to vary, and the ratio of those values, those masses, I am going to call it as I. Want of explained that when solutes are dissolved in a solvent, they dissociate into ions. Since the colligative properties depends only on the number of the solute particles, dissociation of the solute molecules into ions result in an increase in the number of particles, hence affects the colligative properties. So ನನಗೆ ಈಗ ಏನು ಮಾಡಬೇಕು, ಎಷ್ಟು ಕೊಟ್ಟಿರುವಂಥ ಸಲ್ಯೂಟು ಸಾಲ್ವೆಂಟಲ್ಲಿ ಇನ್ ವಾಟ್ ಪರ್ಸೆಂಟೇಜ್ ಇಟ್ ಈಸ್ ಡಿಸೋಸಿಯೇಟಿಂಗ್ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ದಟ್ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಅಯಾನ್ಸ್. ಸೊ ನಂಬರ್ ಆಫ್ ಅಯಾನ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ದಟ್ ಪ್ರಾಪರ್ಟಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ದಿ ಕಾಲಿಗೇಟಿವ್ ಪ್ರಾಪರ್ಟೀಸ್. ದೇರ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಆಲ್ಫಾ ಇಸ್ ಈಕ್ವಲ್ ಟು I-1 ಡಿವೈಡೆಡ್ ಬೈ N-1 ಫಾರ್ಮುಲಾ ಹಾಕೊಳ್ತೀನಿ. ಅಗೇನ್ ದಿಸ್ ಎಕ್ಸ್ಪೆರಿಮೆಂಟ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಡೂ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಯುವರ್ BSc. Practically you are going to perform this, where N is equal to number of particles in the solution, I is the want of factor. Observed value of the molar mass is always lesser than the normal value and I is greater than 1. Higher the values of the colligative properties are observed. So ಈ ರೀತಿಯಾಗಿ ನಾನು ಆಲ್ಫಾನ ಕ್ಯಾಲ್ಕುಲೇಟ್ ಮಾಡ್ಬೋದು. And the last method according to your syllabus, determination of dissociation constant from distribution method. The partition coefficient ಅಥವಾ distribution coefficient ನಾವು KD ಅಂತ ಹೇಳ್ತೀವಿ. So it's the ratio of the concentration of the compound in a mixture of two immiscible solvent at equilibrium. ಸೊ ನಾವೇನು ಮಾಡ್ತಾ ಇದ್ದೀವಿ, 2 immiscible solventನ ತಗೊಳ್ತಾ ಇದ್ದೀವಿ, ಅದರಲ್ಲಿ ಪಾರ್ಷಲಿ ಡಿಸಾಲ್ವ್ ಆಗುವಂಥ ಸೊಲ್ಯೂಟ್ನ ಹಾಕ್ತಾ ಇದ್ದೀವಿ. ಸೊ ಯುವರ್ ಸೊಲ್ಯೂಟ್ ಟು ವಾಟ್ ಎಕ್ಸ್ಟೆಂಟ್ ಇಟ್ ಗೋಯಿಂಗ್ ಟು ಡಿಸಾಲ್ವ್, ಟು ವಾಟ್ ಎಕ್ಸ್ಟೆಂಟ್ ಇಟ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಇಟ್ ಸೆಲ್ಫ್ in both the solvent, that we are going to find out. For that we are going to call it as the partition coefficient or distribution coefficient. The ratio of the solubility in the two solvent is called distribution coefficient. Kd is equal to C1 by C2, which is an equilibrium constant with a characteristic value for any compound at the given temperature. So ನನಗೆ KD ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಅಸ್ಟಿಕ್ ಆಸಿಡ್ ವಾಟರ್ ಇದೆ, there will be equilibrium because I have taken water and octanol. One is aqueous solution, other is an organic solvent. Both of them are immiscible. For that I am going to add an acetic acid. Acetic acid going to distribute itself both in water and octanol. So to what extent it going to distribute itself in water and octanol you are going to find out, and that going to give me the value KD, distribution coefficient or partition coefficient. To what extent it has been distributed itself in both two immiscible solvent, that you are going to find out. Your KD depends upon temperature, nature of the solute, nature of the two solvent. If it does not depend on the amount of the solute or solvent taken, therefore I am going to consider this also as a similar to that of the colligative properties. KD used to describe how the solute is distributed between two immiscible solvents. ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. Molar concentration of the acetic acid in actinol divided by the molar concentration of the acetic acid in water, that ratio will going to give me the KD. So from this I can easily find out to what extent your solute has been dissolved in different solvent apart from water we are going to calculate. Thank you, all the best.